गेल्या आठवड्यातच अल्पवयीन मुलीचे अपहरण करून तिच्यावर बलात्कार केल्याच्या आरोपाखाली तुरुंगात पाठवण्यात आलेल्या लोकेश्वर स्वामी याच्या विरोधात जिल्हा प्रशासन आणि तालुका प्रशासनाने त्वरित कारवाई करत त्यांनी उभारलेला मठ पाडून टाकला। 2017 मेखळी गावातील सर्वे नंबर 225 या गायरान जमिनीवर अवघ्या एका शेडच्या आधारे जवळपास 8 एकर जमिनीवर राम मठ नावाने अतिक्रमण केले होते। या प्रकरणाशी संबंधितपणे रायबाग तहसीलदारांनी मठ हटवण्यासाठी 3 वेळा नोटीस दिली होती। शेवटची अंतिम नोटीस 21 मे रोजी देण्यात आली होती आणि मठ हटवण्यासाठी 7 दिवसांची मुदतही देण्यात आली होती। त्या आधारे आज गुरुवार दिनांक 29 मे रोजी जिल्हा आणि तालुका प्रशासनाने कारवाई करत पोलीस बंदोबस्तासह मठ हटवून ती जमीन सरकारच्या ताब्यात घेतली आहे। तहसीलदार सुरेश मुंजे यांनी दिलेल्या माहितीनुसार अतिक्रमण करून उभारलेला मठ पाडून नियमानुसार ती जमीन पुन्हा सरकारी ताब्यात घेण्यात आली आहे। ಗ್ರಾಮದ ಸರ್ವೆ ನಂಬರ್ 225ರಲ್ಲಿ ಸುಮಾರು 8 ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಅಟೆಯಾಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಂಗಿ ಸ್ವಾಮೀಜಿ ಕಳೆದ 7-8 ವರ್ಷಗಳಿಂದ ಇಲ್ಲಿ ನೈತಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ನಡೆಸ್ತಾ ಇರುವುದು। ಈಗಾಗಲೇ ಈ ಸರ್ಕಾರಿ ಗಾಯರಾನ ಜಾಗದಲ್ಲಿರ್ತಕ್ಕಂಥ ಮಠವನ್ನು ತೆರವುಗೊಳಿಸಲು 2 ಬಾರಿ ನೋಟಿಸ್ ನೀಡಲಾಗಿತ್ತು। ಕಳೆದ ವಾರದಲ್ಲಿ ಅವರ ಮೇಲೆ ಪೊಕ್ಸೋ ಪ್ರಕರಣ ದಾಖಲಾಗಿದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸನ್ನು 21/5/2025 ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನಿಯಮಾನುಸಾರ ನೋಟಿಸ್ ನೀಡಲಾಗಿತ್ತು ಮತ್ತು 7 ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು। ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನೇಮಿಸಿದ ಮಠವನ್ನು ತೆರವುಗೊಳಿಸದೇ ಇರುವುದರಿಂದ ದಿನಾಂಕ 28/5/2025 ತೆರವುಗೊಳಿಸ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ 29/5/2025 ಅಂದರೆ ಇಂದು ಬೆಳಗ್ಗೆ 7 ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಆಲ್ಮೋಸ್ಟ್ 95% ನಾವು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ। ಮಿಕ್ಕಿರ್ತಕ್ಕಂಥ 12 ಕಟ್ಟಡಗಳನ್ನು ಕೂಡ ಇನ್ನು ಒಂದು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂದಾಯ ಇಲಾಖೆಗೆ ನಾವು ಸುಪರ್ದಿಗೆ ಪಡೆದುಕೊಳ್ಳುತ್ತೇವೆ। ಮಠ ನಿರ್ಮಾಣ ಮಾಡಿ ಎಷ್ಟು ದಿನ ಆಗಿತ್ತು? ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2017ರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರ ಶೆಡ್ಡಿಗೆ ನಾವೇನು ತೆರವುಗೊಳಿಸ್ತಾ ಇದ್ದೀವಿ ತಾವು ಇಲ್ಲಿ ನೋಡ್ತೀರಿ, ಅದನ್ನು ಅಲ್ಲಿ ಚಿಕ್ಕ ಒಂದು ಪತ್ರ ಟಿನ್ ಶೆಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು 8 ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿಕೊಂಡು 8 ಎಕರೆ ಅತಿಕ್ರಮಣ ಮಾಡಿದ್ರು ಕೂಡ ಏನು ಅಧಿಕಾರಿಗಳು ಏನು ಮಾಡಲ್ಲ? ಈಗಾಗಲೇ ಅವನಿಗೆ 3 ಬಾರಿ ನೋಟಿಸನ್ನು ನೀಡಿದ್ವಿ ಮತ್ತು ಕೊನೆಯ ಬಾರಿ ಅಂತಿಮ ನೋಟಿಸನ್ನು ಇವತ್ತು ತೆರವುಗೊಳಿಸ್ತಾ ಇದ್ವಿ। ಯಾವಾಗಿಂದ ಕೊಟ್ಟಿರ್ತಾರೆ? 3 ಟೈಮ್ ಕಳೆದ ಅಕ್ಟೋಬರಲ್ಲಿ ಒಂದು ಸಾರಿ ನೀಡಿದ್ವಿ ಮತ್ತು ನಾನು ಜನವರಿಯಲ್ಲಿ ಕೂಡ ಬಂದು ತಾವು ಇಲ್ಲಿ ಮುಂಚೆ ತಾವು ಹಿಂದೆಯಲ್ಲಿ ಉದ್ಯೋಗ ಮತ್ತು ನೋಡ್ಬೋದು। ಜನವರಿ 22-23ನೇ ತಾರೀಕು ನಾನು ಅದನ್ನು ಒಂದು ತಳಪಾಯ ಹಂತದ ಗೋಡೆಯನ್ನು ಕೂಡ ಜೆಸಿ ಕೆಡಿ ಹೋಗಿದ್ದೆ। ಸೊ ಅವರಿಗೆ ನೋಟಿಸನ್ನು ಅಂತಿಮ ನೋಟಿಸನ್ನು ನೀಡಿ ತೆರವುಗೊಳಿಸ್ಬೇಕಂತ ತೀರ್ಮಾನಿಸಿ ನಾವು ಇವತ್ತು ನೋಟಿಸ್ ನೀಡಿ ಅವರಿಗೆ ಹಿಂದಿನ ಅಧಿಕಾರಿಗಳು ಕುಮ್ಮಕ್ಕಿತ್ತು ಇಲ್ಲ ಆ ಥರದ್ದೇನೂ ಇಲ್ಲ, ನಾವು ನಿಯಮಾನುಸಾರ ಕ್ರಮವನ್ನು ಕೈಗೊಂಡಿದ್ದೆ। ಇವತ್ತು ಎಲ್ಲ ನಾವು ಸದರಿ ಜಾಗನ ತೆರವುಗೊಳಿಸಿ ನಮ್ಮ ಕಬ್ಜೆಯನ್ನು ಪಡೆದುಕೊಂಡಿದ್ದೇವೆ। ಒತ್ತುವರಿ ಮಾಡಿ ಸ್ವಾಮೀಜಿಯವರು ಕಟ್ಟಡ ಕಟ್ಟಿರು ಅದನ್ನು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಬಂದಕ್ಷಿಂದ ಒಂದು ರಿಜಿಸ್ಟ್ರೇಷನ್ ಎಲ್ಲ ಸಮ ಮಾಡಿದರು। ಇದರಿಂದ ನಮ್ಮ ಊರಿಗೆ ಅನುಕೂಲ ಆಗೈತಿ। ಯಾಕಂದರೆ ಈಗ ಸ್ವಾಮಿ ಬರಬಾರ್ದಂತ ನಾವು ಈಗಾಗಲೇ ಮಾಧ್ಯಮದಾಗ ಮೊದಲು ಇಟ್ಟಿದ್ದೀವಿ ಮತ್ತು ಅದರಂತೆ ಅವರು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಬಂದಕ್ಷಿಂದ ಇದರ ಬದಲು ಕ್ರಮ ತಗೊಂಡರು। ಇದಕ್ಕೆ ಎಲ್ಲರಿಗೂ ನಮ್ಮ ಊರು ಬದಲು ನಮ್ಗೆ ಖುಷಿ ಐತಿ ಮತ್ತು ನಮ್ಗೆ ಇಚ್ಛೆ ಐತಿ। 7-8 ವರ್ಷದಿಂದ ಸ್ವಾಮಿ ಇಲ್ಲೇ ಇದ್ದ, ಎಲ್ಲ ಸರ್ಕಾರಿ ಜಮೀನು ಇತ್ತು। 7-8 ವರ್ಷದಿಂದ ಸ್ವಾಮೀಜಿ ಇದ್ದೇ ಇದ್ದ। ಇಲ್ಲಿ ಮಠಕ ಆದ ಇದ ಅನೈತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೂ ಆಗಂಗಿಲ್ಲ, ಬರೀ ಅನೈತಿಕ ಕಾರ್ಯಕ್ರಮಗಳು ಆಗ್ತಿದ್ವು। ಅದಕ್ಕೆ ಏನು ಮಾಡಿದವು, ಕೆಲಸ ಮಾಡಿದವು, ಇದರ ಸಂಬಂಧಿತ ಎಲ್ಲ ನೆಲ ಸಮ ಮಾಡಿಸಿಂದ ಅನುಕೂಲ ಮಾಡಿದ್ದಾರೆ ಊರಿನ ಜನರಿಗೆ। ಇದನ್ನು ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅನುಕೂಲ ಮಾಡಿದ್ದಾರೆ। ಸ್ವಾಮಿ ಮತ್ತೊಮ್ಮೆ ಬರಬಾರ್ದು, ಸ್ವಾಮಿ ಬರೋಂಗಿಲ್ಲ, ಸ್ವಾಮಿ ಬದುಕೋ ಕೊಡುವುದಿಲ್ಲ, ಸ್ವಾಮಿ ನೀನು ಬದುಕೋ ಕೊಡುವುದಿಲ್ಲ, ಸ್ವಾಮಿ ನಾವು ಏನೇ ದೇವ್ರ ಪ್ರೀತಿ ಆದರೆ ಮಂದಿರ ಇದ್ರೆ ಇರಲಿ ನಮ್ಮದೇನು ಇದನ್ನೆಲ್ಲ ಕಡೆ ಏನು ಆಡಂಬರ ಏನು ಮಾಡಿದ್ದು ಸ್ವಾಮಿ ಎಲ್ಲ ಕೇಳಿ ಹೋಗ್ತಾರೆ। संजीव बॅकुडे, KMM मराठी, रायबाग।